ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 64ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೇ ಹಾಗೂ ಮೈಟ್ ಈ ಎರಡು ಮೋಡಲ್ ಕ್ರಿಯಾಪದಗಳನ್ನು ಬಳಸುವುದು ಹೇಗೆ ಅನ್ನೋದನ್ನು ನೋಡೋಣ, ಕಲಿಯೋಣ. ಸರಿನಾ? ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಮೋಡಲ್ ವರ್ಬ್ ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಉದಾಹರಣೆಗೆ ಹಿ ಮೇ ಕ್ರೈ. ಹಿ ಬಂತು, ಸಬ್ಜೆಕ್ಟ್ ಬಂತು, ಮೇ ಬಂತು, ಮೋಡಲ್ ವರ್ಬ್ ಬಂತು, ಕ್ರೈ ಬಂತು, ವರ್ಬಿನ ಮೊದಲ ರೂಪ ಬಂತು. ಆಯ್ತಾ? ಹಿ ಮೈಟ್ ಕ್ರೈ. ಹಿ ಬಂತು, ಸಬ್ಜೆಕ್ಟ್ ಬಂತು, ಮೈಟ್ ಬಂತು, ಮೋಡಲ್ ವರ್ಬ್ ಬಂತು, ಕ್ರೈ ಬಂತು, ವರ್ಬಿನ ಮೊದಲ ರೂಪ ಬಂತು. ಆಯ್ತಾ? ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಮೋಡಲ್ ವರ್ಬ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ ಹಿ ಮೇ ನಾಟ್ ಕ್ರೈ. ಹಿ ಮೈಟ್ ನಾಟ್ ಕ್ರೈ. ಹಿ ಬಂತು, ಸಬ್ಜೆಕ್ಟ್ ಬಂತು, ಮೇ ಬಂತು, ಮೋಡಲ್ ವರ್ಬ್ ಬಂತು, ನಾಟ್ ಬಂತು, ನಾಟ್ ಬಂತು, ಕ್ರೈ ಬಂತು, ವರ್ಬಿನ ಮೊದಲ ರೂಪ ಬಂತು. ಹಿ ಬಂತು, ಸಬ್ಜೆಕ್ಟ್ ಬಂತು, ಮೈಟ್ ಬಂತು, ಮೋಡಲ್ ವರ್ಬ್ ಬಂತು, ನಾಟ್ ಬಂತು, ನಾಟ್ ಬಂತು, ಕ್ರೈ ಬಂತು, ವರ್ಬಿನ ಮೊದಲ ರೂಪ ಬಂತು. ಆಯ್ತಾ? ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಮೋಡಲ್ ವರ್ಬ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ ಮೇ ಹಿ ಕ್ರೈ ಅಥವಾ ಮೈಟ್ ಹಿ ಕ್ರೈ. ಮೇ ಮೋಡಲ್ ವರ್ಬ್, ಹಿ ಸಬ್ಜೆಕ್ಟ್, ಕ್ರೈ ವರ್ಬಿನ ಮೊದಲ ರೂಪ. ಮೈಟ್ ಮೋಡಲ್ ವರ್ಬ್, ಹಿ ಸಬ್ಜೆಕ್ಟ್, ಕ್ರೈ ವರ್ಬಿನ ಮೊದಲ ರೂಪ. ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು. ಮೊದಲು ಮೋಡಲ್ ವರ್ಬ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ವರ್ಬಿನ ಮೊದಲ ರೂಪ. ಉದಾಹರಣೆಗೆ ಮೇ ಹಿ ನಾಟ್ ಕ್ರೈ ಅಥವಾ ಮೈಟ್ ಹಿ ನಾಟ್ ಕ್ರೈ. ಮೇ ಮೋಡಲ್ ವರ್ಬ್, ಹಿ ಸಬ್ಜೆಕ್ಟ್, ನಾಟ್ ನಾಟ್, ಕ್ರೈ ವರ್ಬಿನ ಮೊದಲ ರೂಪ. ಮೈಟ್ ಮೋಡಲ್ ವರ್ಬ್, ಹಿ ಸಬ್ಜೆಕ್ಟ್, ನಾಟ್ ನಾಟ್, ಕ್ರೈ ವರ್ಬಿನ ಮೊದಲ ರೂಪ. ಸರಿನಾ? ಈ ವಿಡಿಯೋದಲ್ಲಿ ನಾವು ನೋಡುವಂತಹ ಎಲ್ಲ ವಾಕ್ಯಗಳೂ ಈ ಸ್ಟ್ರಕ್ಚರ್ಗಳನ್ನೇ ಬಳಸುವಂಥದ್ದು. ಸರಿನಾ? ಬನ್ನಿ ಈಗ ಯಾವ್ಯಾವ ಅರ್ಥಗಳಲ್ಲಿ ಮೇ ಹಾಗೂ ಮೈಟನ್ನು ಬಳಸುತ್ತೇವೆ ಅನ್ನೋದನ್ನು ಕಲಿಯೋಣ. ಮೊದಲು ಪಾಸಿಬಿಲಿಟಿ ಅಂದರೆ ಸಾಧ್ಯತೆಯ ಬಗ್ಗೆ ಮಾತನಾಡಲಿಕ್ಕೆ ಮೇ ಹಾಗೂ ಮೈಟನ್ನು ಬಳಸುತ್ತೇವೆ. ಉದಾಹರಣೆಗೆ ನಾನು ಇಂದು ರಾತ್ರಿ ಚಲನಚಿತ್ರವನ್ನು ನೋಡಬಹುದು. ಐ ಮೇ ವಾಚ್ ಅ ಮೂವಿ ಟುನೈಟ್. ಐ ಮೇ ವಾಚ್ ಅಂದರೆ ನಾನು ನೋಡಬಹುದು. ಆಯ್ತಾ? ಇಲ್ಲಿ ನಾವು ಸಾಧ್ಯತೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಾನು ಇವತ್ತು ಒಂದು ಫಿಲ್ಮ್ ನೋಡಬಹುದು, ನೋಡದೆ ಕೂಡ ಇರಬಹುದು. ಸಾಧ್ಯತೆ ಅಷ್ಟೇ. ಸಾಧ್ಯತೆಯ ಬಗ್ಗೆ ನಾವು ಮೇ ಬಳಸಿ ಮಾತನಾಡ್ತಾ ಇದ್ದೇವೆ. ಮೇ ಬದಲು ನೀವು ಮೈಟನ್ನು ಬಳಸಬಹುದು. ಐ ಮೈಟ್ ವಾಚ್ ಅ ಮೂವಿ ಟುನೈಟ್ ಅಂತ ಹೇಳಬಹುದು. ಹೇಳಿದರೆ ಇದೇ ಅರ್ಥ ಸಿಗ್ತದೆ. ಆಯ್ತಾ? ಈಗ ಇಂಗ್ಲಿಷ್ನಲ್ಲಿ ಎರಡು ವಾದಗಳು ಇದ್ದಾವೆ. ಒಂದು ವಾದ ಹೇಳ್ತದೆ ಮೇ ಬಳಸುವಲ್ಲಿ ಮೈಟನ್ನು ಬಳಸಬಹುದು, ಏನೂ ವ್ಯತ್ಯಾಸ ಇಲ್ಲದೆ ಅಂತ. ಅಂದರೆ ವಾಕ್ಯದಲ್ಲಿ ಏನೂ ವ್ಯತ್ಯಾಸ ಬರದೆ ಮೇ ಜಾಗದಲ್ಲಿ ಮೈಟ್ ಬಳಸಬಹುದು ಅಂತ ಒಂದು ವಾದ ಹೇಳ್ತದೆ. ಇನ್ನೊಂದು ವಾದ ಏನು ಹೇಳ್ತದೆ ಅಂದರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆಯುವ ಸಾಧ್ಯತೆ ಜಾಸ್ತಿ ಇದ್ದಾಗ ಮೇಯನ್ನು ಬಳಸಬೇಕು, ಸಾಧ್ಯತೆ ಕಡಿಮೆ ಇದ್ದಾಗ ಮೈಟನ್ನು ಬಳಸಬೇಕು ಅಂತ ಹೇಳ್ತದೆ. ಅಂದರೆ ಐ ಮೇ ವಾಚ್ ನಾನು ನೋಡಬಹುದು,
ನಾನು ಇವತ್ತು ಸಿನಿಮಾ ನೋಡುವ ಸಾಧ್ಯತೆ ಜಾಸ್ತಿ ಇದ್ದರೆ ಮೇ ಬಳಸಬೇಕು. ಅದೇ ಈಗ ಇವತ್ತು ನಾನು ಸಿನಿಮಾ ನೋಡುವಂತಹ ಸಾಧ್ಯತೆ ಇದೆ, ಆದರೆ ಕಡಿಮೆ ಇದೆ ಅಂತಾದರೆ ಐ ಮೈಟ್ ವಾಚ್ ಅಂತ ಹೇಳಬೇಕು. ಇದು ಇನ್ನೊಂದು ವಾದ, ಆಯಿತಾ? ಸೊ 2 ವಾದಗಳು ಇದ್ದಾವೆ. ನನ್ನ ಅಭಿಪ್ರಾಯ ಏನು ಅಂದರೆ, ನೀವು ಯಾವುದನ್ನಾದರೂ ಯಾವಾಗ ಬೇಕಾದರೂ ಬಳಸಿ ಅಂತ. ಹೆಚ್ಚು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಮೇ ಬಳಸಬೇಕಾ ಮೈಟ್ ಬಳಸಬೇಕಾ ಅಂತ. ಮೇ ಅನ್ನಾದರೂ ಬಳಸಿ, ಮೈಟ್ ಅನ್ನಾದರೂ ಬಳಸಿ, ತೊಂದರೆ ಇಲ್ಲ. ಸರಿನಾ? ಮೇ ಜಾಗದಲ್ಲಿ ಮೈಟ್ ಹಾಕಿದ್ರೆ ಆಯಿತು. ನೆಕ್ಸ್ಟ್, ಇಂದು ಮಳೆ ಬೀಳಬಹುದು ಅಂದರೆ ಏನರ್ಥ? ಬೀಳದೆ ಕೂಡ ಇರಬಹುದು, ಸಾಧ್ಯತೆ ಅಷ್ಟೇ ಇದೊಂದು. ಇಟ್ ಮೇ ರೈನ್ ಟುಡೇ. ಆಯಿತಾ? ನನ್ನ ಸ್ನೇಹಿತರು ಮೈದಾನಕ್ಕೆ ಬರಬಹುದು ಅಂದರೆ ಏನರ್ಥ? ಒಂದು ಸಾಧ್ಯತೆ, ಬರದೆ ಕೂಡ ಇರಬಹುದು. ಸರಿ ಅಲ್ವಾ? ಮೈ ಫ್ರೆಂಡ್ಸ್ ಮೇ ಕಮ್ ಟು ದ ಗ್ರೌಂಡ್. ಮೈ ಫ್ರೆಂಡ್ಸ್ ಮೈಟ್ ಕಮ್ ಟು ದ ಗ್ರೌಂಡ್ ಅಂತಲೂ ಹೇಳಬಹುದು, ಏನೂ ತೊಂದರೆ ಇಲ್ಲ. ಸರಿನಾ? ಅವನು ಇಂಗ್ಲಿಷ್ ಕಲಿಯಬಹುದು. ಹಿ ಮೇ ಲರ್ನ್ ಇಂಗ್ಲಿಷ್. ಅವನು ಕಲಿಯದೆ ಕೂಡ ಇರಬಹುದು, ಸಾಧ್ಯತೆ. ಹಿ ಮೈಟ್ ಲರ್ನ್ ಇಂಗ್ಲಿಷ್ ಅಂತ ಕೂಡ ಹೇಳಬಹುದು, ಏನು ತೊಂದರೆ ಇಲ್ಲ. ಸರಿನಾ? ನೆಕ್ಸ್ಟ್, ಅವನ ಕಾರು ಗ್ಯಾರೇಜಿನಲ್ಲಿ ಇರಬಹುದು. ಹಿಸ್ ಕಾರ್ ಮೈಟ್ ಬಿ ಇನ್ ದಿ ಗರಾಜ್. ಹಿಸ್ ಕಾರ್ ಅಂದರೆ ಅವನ ಕಾರು, ಮೈಟ್ ಬಿ ಅಂದರೆ ಇರಬಹುದು. ಇಲ್ಲಿ ಬಿ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಬಿ ಅಂದರೆ ಇರು ಅಂತ. ಮೈಟ್ ಬಿ ಅಂದರೆ ಇರಬಹುದು, ಇರಬಹುದು. ಎಲ್ಲಿ? ಇನ್ ದ ಗರಾಜ್, ಗ್ಯಾರೇಜ್ನಲ್ಲಿ. ಆಯಿತಾ? ಈ ಜಾಗದಲ್ಲಿ ಮೇ ಪದವನ್ನು ಬಳಸಬಹುದು, ಏನು ವ್ಯತ್ಯಾಸ ಬರುವುದಿಲ್ಲ. ಆಯಿತಾ? ನೆಕ್ಸ್ಟ್, ನನ್ನ ತಾಯಿ ಈಗ ಬೇಸರಗೊಂಡಿರಬಹುದು. ಮೈ ಮದರ್ ಮೈಟ್ ಬಿ ಅಪ್ಸೆಟ್ ನೌ. ಮೈ ಮದರ್ ಮೇ ಬಿ ಅಪ್ಸೆಟ್ ನೌ ಅಂತ ಕೂಡ ಹೇಳಬಹುದು, ತೊಂದರೆ ಇಲ್ಲ. ನಾವು ನಾಳೆ ಬರದೇ ಇರಬಹುದು. ವಿ ಮೈಟ್ ನಾಟ್ ಕಮ್ ಟುಮಾರೋ. ಬಂದರೂ ಬರಬಹುದು, ಗೊತ್ತಿಲ್ಲ, ಇದೊಂದು ಸಾಧ್ಯತೆ ಅಷ್ಟೇ. ಆಯ್ತಾ? ಇದು ನಿಜವಾಗಿರಬಹುದು ಅಥವಾ ಇಲ್ಲದಿರಬಹುದು. ಇಟ್ ಮೈಟ್ ಆರ್ ಮೈಟ್ ನಾಟ್ ಬಿ ಟ್ರೂ. ಇಟ್ ಮೈಟ್ ಬಿ ಟ್ರೂ ಆರ್ ಮೈಟ್ ನಾಟ್ ಬಿ ಟ್ರೂ ಅಂತ ಹೇಳುವುದನ್ನು ಇಟ್ ಮೈಟ್ ಆರ್ ಮೈಟ್ ನಾಟ್ ಬಿ ಟ್ರೂ ಅಂತ ಹೇಳ್ತೇವೆ. ಇಟ್ ಮೈಟ್ ಅಂದರೆ ಇದು ನಿಜವಾಗಿರಬಹುದು, ಆರ್ ಅಥವಾ ಮೈಟ್ ನಾಟ್ ಬಿ ಟ್ರೂ ಇಲ್ಲದಿರಬಹುದು. ಆಯಿತಾ? ಇಲ್ಲಿ ಪದಕ್ಕೆ ಪದ ಅನುವಾದ ಮಾಡಲಿಕ್ಕೆ ಆಗುವುದಿಲ್ಲ, ಹಾಗೂ ಈ ವಾಕ್ಯವನ್ನು ಮೇ ಬಳಸಿ ಕೂಡ ಹೇಳಬಹುದು. ಸರಿನಾ? ನೆಕ್ಸ್ಟ್, ನಾಳೆ ನೀನು ಬರಬಹುದೇ ಅಂದರೆ ನಾಳೆ ನೀನು ಬರುವ ಸಾಧ್ಯತೆ ಇದೆಯೇ ಅಂತ ಕೇಳಲಿಕ್ಕೆ ಮೇ ಯು ಕಮ್ ಟುಮಾರೋ ಅಂತ ಹೇಳುವುದಿಲ್ಲ. ಆಯಿತಾ? ಮೈಟ್ ಯು ಕಮ್ ಟುಮಾರೋ ಅಂತಲೂ ಹೇಳುವುದಿಲ್ಲ. ನಾವು ಏನು ಹೇಳ್ತೇವೆ ಅಂದರೆ ಡು ಯು ಥಿಂಕ್ ಯು ಮೇ ಕಮ್ ಟುಮಾರೋ ಅಂತ ಹೇಳ್ತೇವೆ. ಸಕಾರಾತ್ಮಕ ವಾಕ್ಯದ ಮೊದಲು ಡು ಯು ಥಿಂಕ್ ಹಾಕಿ ವಾಕ್ಯವನ್ನು ಹೇಳುತ್ತೇವೆ. ಡು ಯು ಥಿಂಕ್ ಯು ಮೇ ಕಮ್ ಟುಮಾರೋ ಅಥವಾ ಡು ಯು ಥಿಂಕ್ ಯು ಮೈಟ್ ಕಮ್ ಟುಮಾರೋ ಅಂದರೆ ನಾಳೆ ನೀವು ಬರುವ ಸಾಧ್ಯತೆ ಇದೆಯೇ ಅಂತ. ಆಯಿತಾ? ಸೊ ಈ ರೀತಿ ಬಳಸುವುದಿಲ್ಲ, ಈ ರೀತಿ ಬಳಸುತ್ತೇವೆ. ಇನ್ನೊಂದು ಏನಂದರೆ
ನಾಳೆ ನೀನು ಬರುತ್ತೀಯೇ ಅಂತ ಕೂಡ ಕೇಳ್ತೇವೆ. ವಿಲ್ ಯು ಕಮ್ ಟುಮಾರೋ ಅಂತ ಹೇಳ್ತೇವೆ. ನಾಳೆ ನೀನು ಬರುತ್ತೀಯಾ? ವಿಲ್ ಯು ಕಮ್ ಟುಮಾರೋ? ಹೌದಂತಾದರೆ ಹೌದಂತ ಹೇಳ್ಬೋದು, ಇಲ್ಲ ಅಂತಾದರೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಸೊ ಈ ರೀತಿ ನಾವು ಕೇಳುವಂಥದ್ದು ಇಲ್ಲ. ಆಯಿತಾ? ಸಾಮಾನ್ಯವಾಗಿ ವಿಲ್ ಬಳಸ್ಕೊಂಡೇ ಕೇಳ್ತೇವೆ. ನಾಳೆ ಬರ್ತೀಯಾ, ನಾಳೆ ಮಾಡ್ತೀಯಾ, ನಾಳೆ ತಿಂತೀಯಾ, ಈ ರೀತಿ. ಸರಿನಾ? ಇನ್ನೊಂದು ಉದಾಹರಣೆ, ಅವರು ಸಭೆಗೆ ಹಾಜರಾಗಬಹುದೇ ಅಂತ ಮೇ ದೇ ಅಟೆಂಡ್ ದ ಮೀಟಿಂಗ್ ಅಂತ ಕೇಳುವುದಿಲ್ಲ. ಮೈಟ್ ದೇ ಅಟೆಂಡ್ ದ ಮೀಟಿಂಗ್ ಅಂತ ಕೇಳುವುದಿಲ್ಲ. ಏನು ಮಾಡ್ತೇವೆ? ಈ ರೀತಿ ಕೇಳ್ತೇವೆ. ಡು ಯು ಥಿಂಕ್ ಬಳಸಿ ವಾಕ್ಯವನ್ನು ರಚಿಸುತ್ತೇವೆ. ದೇ ಮೇ ಅಟೆಂಡ್ ಇದು ಸಕಾರಾತ್ಮಕ ವಾಕ್ಯ. ಇದರ ಮೊದಲು ಡು ಯು ಥಿಂಕ್ ಹಾಕ್ತೇವೆ. ಡು ಯು ಥಿಂಕ್ ದೇ ಮೇ ಅಟೆಂಡ್ ದ ಮೀಟಿಂಗ್? ಈ ರೀತಿ. ಅಥವಾ ವಿಲ್ ದೇ ಅಟೆಂಡ್ ದ ಮೀಟಿಂಗ್ ಅಂತ ಕೇಳ್ತೇವೆ. ಅವರು ಸಭೆಗೆ ಹಾಜರಾಗುತ್ತಾರೆಯೇ? ಅವರು ಸಭೆಗೆ ಹಾಜರಾಗುತ್ತಾರಾ? ಬರುತ್ತಾರಾ ಅಂತ. ಸರಿನಾ? ಸಾಮಾನ್ಯವಾಗಿ ಹೀಗೆ ಕೇಳ್ತೇವೆ. ಇದಕ್ಕೆ ಉತ್ತರವಾಗಿ ನಾವು ಮೇ ಬಳಸಿ ಹೇಳ್ತೇವೆ. ದೇ ಮೇ ಅಟೆಂಡ್ ಅವರು ಹಾಜರಾಗಬಹುದು. ವಿಲ್ ದೇ ಅಟೆಂಡ್ ದ ಮೀಟಿಂಗ್ ಅವರು ಸಭೆಗೆ ಹಾಜರಾಗುತ್ತಾರೆಯೇ? ದೇ ಮೇ ಅಟೆಂಡ್ ಅವರು ಹಾಜರಾಗಬಹುದು. ಸಾಧ್ಯತೆ. ಸರಿನಾ? ಸೊ ಈ ರೀತಿ ನಾವು ಸಾಧ್ಯತೆಯ ಬಗ್ಗೆ ಮಾತನಾಡುತ್ತೇವೆ. ನೆಕ್ಸ್ಟ್, ಅನುಮತಿಯನ್ನು ಕೇಳಲಿಕ್ಕೆ, ಕೊಡಲಿಕ್ಕೆ ಹಾಗೂ ವಿನಂತಿಸಿಕೊಳ್ಳಲಿಕ್ಕೆ ನಾವು ಮೇ ಹಾಗೂ ಮೈಟನ್ನು ಬಳಸುತ್ತೇವೆ. ಆಯಿತಾ? ಉದಾಹರಣೆಗೆ, ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್? ಇಲ್ಲಿ ಅನುಮತಿ ಕೇಳ್ತಾ ಇದ್ದೇವೆ. ಅನುಮತಿಯನ್ನು ಕೇಳುವಾಗ ಮೇ ಬಳಸುತ್ತೇವೆ, ಮೈಟನ್ನು ಅಲ್ಲ. ಆಯಿತಾ? ಮೈಟ್ ಐ ಕಮ್ ಇನ್ ಅಂತ ಹೇಳೋದಿಲ್ಲ, ಮೇ ಐ ಕಮ್ ಇನ್ ಅಂತಲೇ ಹೇಳ್ತೇವೆ. ನಾವು ಇಲ್ಲಿ ಕುಳಿತುಕೊಳ್ಳಬಹುದೇ? ಮೇ ವಿ ಸಿಟ್ ಹಿಯರ್? ಇಲ್ಲಿ ಅನುಮತಿ ಕೇಳ್ತಾ ಇದ್ದೇವೆ. ಅನುಮತಿ ಕೇಳುವಾಗ ಮೈಟ್ ಬಳಸುವುದಿಲ್ಲ, ಮೇ ಬಳಸುತ್ತೇವೆ. ನಾನು ನಿಮ್ಮ ಫೋನ್ ಬಳಸಬಹುದೇ? ಇಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೈಟ್ ಐ ಯೂಸ್ ಯುವರ್ ಫೋನ್? ಮೈಟ್ ಐ ಯೂಸ್ ಯುವರ್ ಫೋನ್? ವಿನಂತಿಸಿಕೊಳ್ಳುವಾಗ ಮೈಟ್ ಬಳಸಬಹುದು, ಮೇ ಕೂಡ ಬಳಸಬಹುದು. ನೀವು ಪುಸ್ತಕವನ್ನು ತೆಗೆದುಕೊಳ್ಳಬಹುದು. ಯು ಮೇ ಟೇಕ್ ದ ಬುಕ್? ಇಲ್ಲಿ ಅನುಮತಿ ಕೊಡ್ತಾ ಇದ್ದೇವೆ. ಯು ಮೇ ಟೇಕ್ ಅಂದರೆ ನೀವು ತೆಗೆದುಕೊಳ್ಳಬಹುದು, ದ ಬುಕ್ ಅಂದರೆ ಪುಸ್ತಕವನ್ನು. ಸರಿನಾ? ವಿದ್ಯಾರ್ಥಿಗಳು ಈಗ ಮನೆಗೆ ಹೋಗಬಹುದೇ? ಮೇ ದ ಸ್ಟೂಡೆಂಟ್ಸ್ ಗೋ ಹೋಮ್ ನೌ? ನೀವು ಇಲ್ಲಿ ಫೋಟೋ ತೆಗೆಯಬಾರದು. ಯು ಮೇ ನಾಟ್ ಟೇಕ್ ಫೋಟೋಸ್ ಹಿಯರ್. ಯಾವುದೋ ಒಂದು ಕೆಲಸವನ್ನು ಮಾಡಬಾರ್ದು ಅಂತ ಹೇಳಲಿಕ್ಕೆ ಕೂಡ ಮೇ ಅನ್ನು ಬಳಸುತ್ತೇವೆ. ಫೋಟೋ ತೆಗೆಯುವಂಥದ್ದು ನಿಷೇಧ ಅಂತ ಹೇಳಲಿಕ್ಕೆ ಇಲ್ಲಿ ಮೇ ಅನ್ನು ಬಳಸಿದ್ದೇವೆ. ನೀವು ಕೆಲವೊಮ್ಮೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಈ ರೀತಿ ಬೋರ್ಡ್ ಹಾಕಿರ್ತಾರೆ, ನೀವು ಇಲ್ಲಿ ಫೋಟೋ ತೆಗೆಯಬಾರದು ಅಂತ. ಯು ಮೇ ನಾಟ್ ಟೇಕ್ ಫೋಟೋಸ್ ಹಿಯರ್ ಅಂತ ಹಾಕಿರ್ತಾರೆ. ಇನ್ನೊಮ್ಮೆ ಹೋದಾಗ ಗಮನಿಸಿ, ಅಂದರೆ ಇಲ್ಲಿ ಫೋಟೋ ತೆಗೆಯುವಂಥದ್ದು ನಿಷೇಧಿಸಲಾಗಿದೆ ಅಂತ. ಸರಿನಾ? ನೆಕ್ಸ್ಟ್, ಅವರು ನೆಲದ ಮೇಲೆ ಕುಳಿತುಕೊಳ್ಳಬಹುದೇ? ಮೇ ದೇ ಸಿಟ್ ಆನ್ ದ ಫ್ಲೋರ್? ಅವರು ನೆಲದ ಮೇಲೆ ಕುಳಿತುಕೊಳ್ಳಬಹುದೇ? ಅನುಮತಿ ಕೇಳ್ತಾ ಇದ್ದೇವೆ. ಅವರು ನೆಲದ ಮೇಲೆ ಕುಳಿತುಕೊಳ್ಳಬಹುದು. ಎಸ್, ದೇ ಕ್ಯಾನ್ ಸಿಟ್ ಆನ್ ದ ಫ್ಲೋರ್. ಮೇ ಬಳಸಿ ಅನುಮತಿ ಕೇಳಿದಾಗ ಸಾಮಾನ್ಯವಾಗಿ ಕ್ಯಾನ್ ಬಳಸಿ ಅನುಮತಿಯನ್ನು ಕೊಡುತ್ತೇವೆ. ಎಸ್, ದೇ ಕ್ಯಾನ್ ಸಿಟ್ ಆನ್ ದ ಫ್ಲೋರ್ ಅಂತ ಹೇಳ್ತೇವೆ.
ದೇ ಮೇ ಸಿಟ್ ಆನ್ ದ ಫ್ಲೋರ್ ಅಂತ ಹೇಳಬಹುದು, ತೊಂದರೆ ಇಲ್ಲ. ಆದರೆ ಸಾಮಾನ್ಯವಾಗಿ ಕ್ಯಾನ್ ಬಳಸಿ ಅನುಮತಿಯನ್ನು ಕೊಡ್ತೇವೆ. ಸರಿನಾ? ಸೊ ಈ ರೀತಿ ಅನುಮತಿಯನ್ನು ಕೇಳಲಿಕ್ಕೆ, ಕೊಡಲಿಕ್ಕೆ, ಏನೋ ಒಂದನ್ನು ಮಾಡಬಾರ್ದು ಅಂತ ನಿಷೇಧಿಸಲಿಕ್ಕೆ, ಏನೋ ಒಂದು ಮಾಡಬಹುದಾ ಅಂತ ವಿನಂತಿಸಲಿಕ್ಕೆ ಮೇ ಅನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಹಾರೈಕೆ ಮಾಡುವಾಗ ಮೇ ಅನ್ನು ಬಳಸುತ್ತೇವೆ. ಉದಾಹರಣೆಗೆ, ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಲಿಕ್ಕೆ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೇವೆ. ಆಯಿತಾ? ಮೇ ದ ಗಾಡ್ ಬ್ಲೆಸ್ ಯು ಅಥವಾ ಮೇ ಗಾಡ್ ಬ್ಲೆಸ್ ಯು ಅಂತ. ಇಲ್ಲಿ ನೀವು ಪದಕ್ಕೆ ಪದ ಅನುವಾದ ಮಾಡಲಿಕ್ಕಾಗೋದಿಲ್ಲ, ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕಷ್ಟೇ. ಮೇ ಗಾಡ್ ಬ್ಲೆಸ್ ಯು, ದೇವರು ಒಳ್ಳೇದು ಮಾಡಲಿ. 100 ವರ್ಷ ಚೆನ್ನಾಗಿ ಬಾಳಿ, ಮೇ ಯು ಲಿವ್ ಲಾಂಗ್. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ಮೇ ಆಲ್ ಯೋರ್ ಡ್ರೀಮ್ಸ್ ಕಮ್ ಟ್ರೂ. ಈ ರೀತಿ. ಸರಿನಾ? ಹಾರೈಕೆ ಮಾಡಲಿಕ್ಕೆ ಮೇ ಬಳಸಿ ಹೇಳ್ತೇವೆ. ಆಯಿತಾ? ಸೊ ಈ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಮೇ ಬಳಸುತ್ತೇವೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಇವುಗಳನ್ನು ಇಂಗ್ಲೀಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ, ಅದನ್ನು ನಾನು ಓದುತ್ತೇನೆ. ಆಯಿತಾ? ಸರಿ, ಇವು ಉತ್ತರಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.